ಮಾಜಿ ಶಾಸಕ ಮನೋಹರ್ ತಹಶೀಲ್ದಾರ್ ವಿಧಿವಶರಾಗಿದ್ದಾರೆ. ತೀವ್ರ ಅನಾರೋಗ್ಯ ಇತ್ತು. ಇತ್ತೀಚೆಗೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಮಾಜಿ ಶಾಸಕರು 80 ವರ್ಷ ಪ್ರಾಯದ ಮನೋಹರ್ ತಹಶೀಲ್ದಾರ್ ವಿಧಿವಶಗೊಂಡಿದ್ದಾರೆ. ಚಾಮರಾಜಪೇಟೆಯ ಶಂಕರ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ಕ್ಷೇತ್ರದಲ್ಲಿ ಸಚಿವರಾಗಿ ಶಾಸಕರಾಗಿ ಕೆಲಸ ಮಾಡಿದ್ರು. ಇತ್ತೀಚೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಿಸದೆ ಮಧ್ಯರಾತ್ರಿ ನಿಧನರಾಗಿದ್ದಾರೆ. 4 ಪುತ್ರರು 2 ಪುತ್ರಿಯರನ್ನು ಅಗಲಿದ್ದಾರೆ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಮೃತದೇಹವನ್ನು ಸ್ಥಳಾಂತರ ಮಾಡಲಾಗುತ್ತೆ. ಹಾನಗಲ್ನ NCJC ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೂ ಕೂಡ ಅವಕಾಶ ಮಾಡಲಾಗುತ್ತೆ. ಆ ಬಳಿಕ ಹುಟ್ಟೂರು ಅಕ್ಕಿಹೊಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ನಾಳೆ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಮನೋಹರ್ ತಹಶೀಲ್ದಾರ್ 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ರು. ಮೆಕ್ಯಾನಿಕಲ್ ಪದವೀಧರರು. 1 ಬಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿದರು. ಹಾನಗಲ್ ಕ್ಷೇತ್ರದ ಶಾಸಕರಾಗಿ ನಿರಂತರವಾಗಿ ದುಡಿದಿದ್ರು. SM ಕೃಷ್ಣ ಅವರ ಅವಧಿಯಲ್ಲಿ ವಿಧಾನಸಭೆಯ ಉಪಾಧ್ಯಕ್ಷರಾಗೂ ಕೂಡ ಅವರು ಸೇವೆ ಸಲ್ಲಿಸಿದರು. 1978ರಲ್ಲಿ ಮೊದಲ ಬಾರಿಗೆ ಹಾನಗಲ್ನಿಂದ ಆಯ್ಕೆ ಆಗಿದ್ರು. ಆಮೇಲೆ 89, 99, 2013 ಒಟ್ಟು 4 ಸಲ ಗೆಲುವು ಸಾಧಿಸಿದರು. ಮನೋಹರ್ ತಹಶೀಲ್ದಾರ್ ಬಲಿಜ ಸಮುದಾಯದವರು. ಕಾಂಗ್ರೆಸ್ ಅವಧಿಯಲ್ಲಿ 2015ರಲ್ಲಿ ಅಬಕಾರಿ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿದರು. ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಟಿಕೆಟ್ ಸಿಗದೇ ಇದ್ದದಕ್ಕೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದರು. ಕಾಂಗ್ರೆಸ್ ತೊರೆದು JDS ಅನ್ನು ಸೇರಿಕೊಂಡಿದ್ರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ JDS ಅನ್ನು ತೊರೆದು BJPಯನ್ನು ಸೇರಿಕೊಂಡಿದ್ರು. ಇದೀಗ ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ವಿಧಿವಶರಾಗಿದ್ದಾರೆ, ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ವೀರೇಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಅಂತಿಮ ದರ್ಶನಕ್ಕೆ ಏನು ವ್ಯವಸ್ಥೆ, ಎಲ್ಲಿ ವ್ಯವಸ್ಥೆ ಮಾಡಲಾಗಿದೆ, ಯಾರ್ಯಾರು ಭೇಟಿ ಕೊಡುವ ಸಾಧ್ಯತೆಗಳಿದೆ? ವೀರೇಶ್, ಪ್ರಣತ್ ಏನು ಅಜಾತ ಶತ್ರು ಎಂದೇ ಖ್ಯಾತಿ ಪಡೆದಂತ ಮಾಜಿ ಸಚಿವರು ಏನು ಮನೋಹರ್ ತಹಶೀಲ್ದಾರ್ ಅವರು ಇದ್ದಾರೆ. ನಿನ್ನೆ ಅನಾರೋಗ್ಯದಿಂದ ಬೆಂಗಳೂರಿನ ಶಂಕರ್ ಹಾಸ್ಪಿಟಲ್ ಕೊನೆಯುಸಿರೆಳೆದಿರುವಂತದ್ದು. ಇವತ್ತು ಅವರ ಹಾನಗಲ್ನ NCJC ಕಾಲೇಜು ಆವರಣದಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಕೂಡ ಅವಕಾಶ ಕಲ್ಪಿಸಿರುವಂತದ್ದು. ಜೊತೆಗೆ ನಾಳೆ ಏನು ಬೆಳಗ್ಗೆ ಕುಟುಂಬದ ಅವರ ಸಂಪ್ರದಾಯದ ಪ್ರಕಾರ, ಬಲಿಜ ಸಂಪ್ರದಾಯದ ಪ್ರಕಾರ ಅವರ ವಿಧಿವಿಧಾನಗಳಿಂದ ಅವರ ತೋಟದ ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆ ಮಾಡಲಿರುವಂತದ್ದು. ಜೊತೆಗೆ ಏನು ಸುಮಾರು ತಿಂಗಳಿಂದ ಕೂಡ ಸಾಕಷ್ಟು ಅವರು ಅನಾರೋಗ್ಯ ಪೀಡಿತರಾಗಿದ್ರು. ಹೀಗಾಗಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಶಂಕರ್ ಹಾಸ್ಪಿಟಲ್ಗೆ ದಾಖಲಿಸಲಾಗಿತ್ತು. ಆದ್ರೆ ಅದೃಷ್ಟವಶಾತ್ ಅವರ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಧ್ಯರಾತ್ರಿ ಅವರು ಕೊನೆಯುಸಿರೆಳೆದಿರುವಂತದ್ದು. ಈ ಕಳೆದ 3-4 ದಿನಗಳಿಂದಷ್ಟೇ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವರ ಭೇಟಿ ನೀಡಿ ಆರೋಗ್ಯವನ್ನು ಸಹ ವಿಚಾರಿಸಿದ್ರು. ಆದ್ರೆ ಆ ಅನಾರೋಗ್ಯ ತೀವ್ರ ಬಳಲ್ತಾ ಇದ್ದರಿಂದ ಅವರು ಕೂಡ ಸಾಕಷ್ಟು ತೀವ್ರ ನಿಗಾ ಘಟಕದಲ್ಲಿದ್ರು. ಹೀಗಾಗಿ ನಿನ್ನೆ ರಾತ್ರಿ ಕೊನೆಯುಸಿರೆಳೆದಿರುವಂತದ್ದು. ಹೀಗಾಗಿ ಅವರ ಪಾರ್ಥಿವ ಶರೀರ ಬೆಂಗಳೂರಿಂದ ಹಾನಗಲ್ ಕಡೆ ಇದೀಗ ಹೊರಟಿರುವಂತದ್ದು. ಮಧ್ಯಾಹ್ನದ ವೇಳೆಗೆ ಸಂಜೆಯ ಸಾರ್ವಜನಿಕರ ದರ್ಶನ ಕೂಡ NCJC ಕಾಲೇಜ್ ಆವರಣದಲ್ಲಿ ಇದೀಗ ವ್ಯವಸ್ಥೆ ಮಾಡಿರುವಂತದ್ದು. ನಾಳೆ ಬೆಳಗ್ಗೆ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಪ್ರಣತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.